ಓಕೆ. ನಿನ್ನೆ ರಾತ್ರಿ ಸುಮಾರು 10:45ಗೆ ನಮ್ಮ ಹಿಪ್ಪರ್ಗಿ ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮಹೀಂದ್ರಾ XUV 300 ನಂಬರ್ KA 48N4038 ಓನರ್ ಹನುಮಂತ್ ಅಥನಿ ಇವರು ಅವ್ರ ವೈನ್ ಶಾಪ್ ಇದೆ ಹಿಪ್ಪರ್ಗಿಯಲ್ಲಿ ಊರ ಹೊರಗಡೆ. ಅಲ್ಲಿ ವೈನ್ ಶಾಪ್ ಮುಂದೆ 4:15 ನಿನ್ನೆ 4:15 ಮಧ್ಯಾಹ್ನ ಅವ್ರ ಕಾರ್ ಪಾರ್ಕ್ ಮಾಡಿದ್ರು. 10:45ಗೆ ಈ ಕಾರಲ್ಲಿ ಬ್ಲಾಸ್ಟ್ ಆಗಿದೆ. ಅವರು ಬ್ಲಾಸ್ಟ್ ಕಾರಣ ಈಗ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. 10:45ಗೆ ಬ್ಲಾಸ್ಟ್ ಆದ ತಕ್ಷಣ ನಾನು ನಮ್ಮ DSP ಅವರು, ನಮ್ಮ CPI, ನಮ್ಮ PSI ಅವರು ಎಲ್ಲರೂ ಸ್ಪಾಟ್ಗೆ ಇಮಿಡಿಯೇಟ್ಲಿ ನಾವು ಭೇಟಿ ನೀಡಿದ್ದೀವಿ. ನಮ್ಮಲ್ಲಿ ಸೀನಿಯರ್ ಕ್ರೈಮ್ ಆಫೀಸರ್ ಇರ್ತಾರೆ, ಸೋಕೋ ಆಫೀಸರ್ ಇರ್ತಾರೆ, ನಮ್ಮಲ್ಲಿ NT ಸೆಬೊಟೇಜ್ ಚೆಕ್ ಟೀಮ್, ASC ಚೆಕ್ ಟೀಮ್ ಇರುತ್ತೆ. ಅದರ ಮುಖಾಂತರ ಕೂಡ ನಾವು ಪರಿಶೀಲನೆ ಮಾಡಿಸಿದ್ದೀವಿ. ನಮ್ಮಲ್ಲಿ ಡಾಗ್ ಸ್ಪಾಟ್ ಅಲ್ಲಿ ಎಕ್ಸ್ಪ್ಲೋಸಿವ್ ಡಿಟೆಕ್ಷನ್ ಡಾಗ್ ಇರುತ್ತೆ, ಅದ್ರ ಮುಖಾಂತರ ಕೂಡ ನಾವು ಪರಿಶೀಲನೆ ಮಾಡಿಸಿದ್ದೀವಿ. ಈಗ ಬಾಂಬ್ ಡಿಸ್ಪೋಸಲ್ ಯೂನಿಟ್ ಕಡೆ ಎಲ್ಲ ಕೂಡ ನಾವು ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈಗ ಇದರಲ್ಲಿ 2-3 ಪಾಯಿಂಟ್ ತಮಗೆ ಸ್ಪಷ್ಟೀಕರಣ ಕೊಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅವರು ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ರು ಅದು ಕ್ಯಾಮ್ರಾ ಮುಂದೆ ಇತ್ತು. ವೈನ್ ಶಾಪ್ದು ಫ್ರಂಟ್ ಕ್ಯಾಮ್ರಾ ಮುಂದೆ ಕಾರ್ ಕವರ್ ಆಗಿದೆ. ಸುಮಾರು 4:15 10:45 ಅಲ್ಲಿ ತನಕ ಬ್ಲಾಸ್ಟ್ ಆಗಿತ್ತು. ಆ ಪೂರ್ತಿ ಟೈಮ್ ಕಾರ್ ಅಲ್ಲಿ ಇತ್ತು, ಬೇರೆ ಕಡೆ ಮೂವ್ ಆಗಿಲ್ಲ. ಆ ಪೂರ್ತಿ ಇನ್ಸಿಡೆಂಟ್ CCTV ಕ್ಯಾಮ್ರಾ ಅಲ್ಲಿ ಕ್ಯಾಪ್ಚರ್ ಆಗಿದೆ. ಮೇಲ್ನೋಟಕ್ಕೆ ಪರಿಶೀಲನೆ ಮಾಡುವಾಗ ಯಾವುದು ಸಸ್ಪೆಕ್ಟ್ ವ್ಯಕ್ತಿಯ ಕಾರ್ ಹತ್ತಿರ ಬರಲಿಲ್ಲ, ಅದು ಯಾವುದು ಈ ತರ ನಮಗೆ ಕಂಡು ಬಂದಿಲ್ಲ. 3 ಜನ ವ್ಯಕ್ತಿ 9:45ಗೆ ಕಾರ್ ಹತ್ತಿರ ಬರ್ತಾರೆ, ಬಟ್ ಅವರು ಕಸ್ಟಮರ್ ಇದ್ರು, ಅವರಿಗೆ ನಾವು ವೆರಿಫೈ ಮಾಡಿದ್ದೀವಿ. ಬೇರೆ ಯಾವುದು ಸಸ್ಪೆಕ್ಟ್ ವ್ಯಕ್ತಿ ಕಾರ್ ಹತ್ತಿರ ಬರಲಿಲ್ಲ. ಸೆಕೆಂಡ್ ಪಾಯಿಂಟ್, ನಮಗೆ ಕಾರ್ದು ಯಾವ ರೀತಿ ಡ್ಯಾಮೇಜ್ ಆಗಿದೆ, ಅವರು ಆಲ್ಮೋಸ್ಟ್ 40-50 ಮೀಟರ್ ತನಕ ಅವ್ರದ್ದು ಪಾರ್ಟ್ಸ್ ಆಗಿದೆ. ಟೆಕ್ನಿಕಲ್ ಫಾಲ್ಟ್ ಇರಬಹುದು, ಯಾವುದು ನಮಗೆ ಎಕ್ಸ್ಪ್ಲೋಸಿವ್ ಇಲ್ಲಿ ಲೂಸ್ ಮಟೀರಿಯಲ್ ಇಲ್ಲಿ ಯಾವುದು ನಮಗೆ ಕಂಡು ಬರ್ತಾ ಇಲ್ಲ. ನಮ್ಮ ಎಕ್ಸ್ಪ್ಲೋಸಿವ್ ಡಾಗ್ ಮುಖಾಂತರ ಕೂಡ ನಮಗೆ ಯಾವುದು ಎಕ್ಸ್ಪ್ಲೋಸಿವ್ ರಿಲೇಟೆಡ್ ಮಟೀರಿಯಲ್ ಕಂಡು ಬರ್ತಾ ಇಲ್ಲ. ಅದನ್ನ ನಾವು ಡಿಟೇಲ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಟೆಕ್ನಿಕಲ್ ಫಾಲ್ಟ್ ಅಂದರೆ ಬ್ಯಾಟ್ರಿ ಫಾಲ್ಟ್ ಇರಬಹುದು ಅಥವಾ ಇದು ಇಂಜನ್ ಫಾಲ್ಟ್ ಇರಬಹುದು, ಬಟ್ ಕಾರ್ಗೆ ಜಾಸ್ತಿ ಡ್ಯಾಮೇಜ್ ಆಗಿದೆ. ಯಾವ ರೀತಿ ಡ್ಯಾಮೇಜ್ ಆಯಿತು ಇನ್ನೂ ಪರಿಶೀಲನೆ ಮಾಡಬೇಕು. 3ನೇ ಪಾಯಿಂಟ್, ಇದರಲ್ಲಿ ಏನಿದೆ, ಯಾವುದು ವ್ಯಕ್ತಿಗೆ ಯಾವುದು ಇಂಜರಿ ಇದರಲ್ಲಿ ಆಗಿಲ್ಲ, ಯಾವುದು ಇಂಜರಿ ಆಗಿಲ್ಲ. ಒಬ್ಬ ವ್ಯಕ್ತಿ ನಮ್ಗೆ ಇವತ್ತು ಬೆಳಿಗ್ಗೆ ಮಾಹಿತಿ ಗೊತ್ತಾಯಿತು, ಅವರು ಹತ್ತಿರ ಬೈಕಿಂದ ಹೋಗುವಾಗ ಸ್ವಲ್ಪ ರೈಟ್ ಸೈಡ್ ಲೆಗ್ ಅಲ್ಲಿ ಕಾಲಲ್ಲಿ ಸ್ಕ್ರಾಚ್ ಇಂಜರಿ ಬಂದಿದೆ. ಅಂದ್ರೆ ಪೂರ್ತಿ ಔಟ್ ಆಫ್ ಡೇಂಜರ್ ಇದ್ದಾರೆ, ಅದು ಕೂಡ ಲೈಟ್ ಇದೆ. ಬಟ್ ಬಾರ್ ಓನರ್ ಇರಲಿ, ಬಾರಲ್ಲಿ ಹತ್ತಿರ ಕಸ್ಟಮರ್ ಇರಲಿ, ಯಾರಿಗೆ ಏನೂ ಇಂಜರಿ ಆಗಿಲ್ಲ. ಸ್ವಲ್ಪ ಪ್ರಾಪರ್ಟಿ ಡ್ಯಾಮೇಜ್ ಆಯಿತು, ಕಾರ್ ಬಿಟ್ಟು ಸ್ವಲ್ಪ ಗೋಡೆಯಲ್ಲಿ ಕ್ರ್ಯಾಕ್ ಆಗಿದೆ ಅಥವಾ ಗ್ಲಾಸ್ ಕ್ರ್ಯಾಕ್ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ